ಫ್ರೆಂಡ್ಸ್, ಇವತ್ತು ನಮ್ಮ ಹಳ್ಳಿಯ ಒಂದು ಹಳೆಯ ಕಾಲದೊಂದು ರೆಸಿಪಿ ಸುಕ್ಕನುಂಡೆ ಅಂತ ಹೇಳ್ತಾರೆ. ಸುಕ್ರಂಡೆ, ಸುಕ್ಕಿನುಂಡೆ ಏನೆಲ್ಲ ಹೇಳ್ತಾರೆ. ಅದು ಹೊದ್ಲಲ್ಲಿ ಹೆಚ್ಚು ಮಾಡೋದು, ಮತ್ತು ಹೆಸರು ಬೇಳೆಯಲ್ಲಿ ಕೂಡ ಮಾಡ್ತಾರೆ, ಹೆಸರು ಕಾಳಲ್ಲಿ. ನಾನಿವತ್ತು ಹಲಸಿನ ಬೀಜದಲ್ಲಿ ಮಾಡ್ತಾ ಇದ್ದೇನೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಮಗೆ ಹಲಸಿನ ಬೀಜದ್ದು ಎಲ್ಲಿ ಗೊತ್ತೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಆಗುತ್ತೆ. ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಈ ಹಲಸಿನ ಬೀಜವನ್ನು ತುಂಬ ಬೇಯಿಸಿ ತಿಂದರೆ ಏನು ತೊಂದರೆ ಇಲ್ಲ, ಅದನ್ನು ಸುಟ್ಟು ತಿಂದರೆ ಮಾತ್ರ ಅದು ಗ್ಯಾಸ್ಟ್ರಿಕ್ ಆಗುತ್ತೆ ಅಷ್ಟೇ. ಇದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಅದರಿಂದ ಇವತ್ತು ನಾನು ಹಲಸಿನ ಬೀಜದ ಸುಕ್ಕನುಂಡೆ ಮಾಡ್ತಾ ಇದ್ದೇನೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಅದಕ್ಕೆ ನೋಡಿ, ನಾನು 1 ಕಪ್ಪಷ್ಟು ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ. ಹಾಗೆ 1 ಚಮಚ ಉದ್ದಿನ ಬೇಳೆ. ಅದನ್ನೆರಡು ಚೆನ್ನಾಗಿ ಒಂದು 3-4 ಸಲ ತೊಳೆದು ಆಮೇಲೆ ಒಂದು 2 ಗಂಟೆ ಇಡಬೇಕು. ಹಾಗೆ ಆಮೇಲೆ ನಾನು ಒಂದು 25 ಹಲಸಿನ ಬೀಜ ತಗೊಂಡಿದ್ದೇನೆ. ಅದನ್ನು ಕುಕ್ಕರಲ್ಲಿ ಇಟ್ಟು ಸ್ವಲ್ಪ ನೀರು ಹಾಕಿ ಬೇಯಿಸ್ತಾ ಇದ್ದೇನೆ. 3 ವಿಸಿಲ್ ಆಗಬೇಕು. ಆಯಿತು ನೋಡಿ, ಅದರ ಬೇಯಿಸಿದ ಮೇಲೆ ಅದರದ್ದು ಸಿಪ್ಪೆ ಎಲ್ಲ ತೆಗಿಬೇಕು ನೋಡಿ. ಆಮೇಲೆ ಅದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ, ಸ್ವಲ್ಪ ಗಟ್ಟಿಯಾಗಿದೆ ಅದು. ಆಮೇಲೆ ನಾನು 3/4 ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೇನೆ. ಒಂದು 3 ಏಲಕ್ಕಿ, ಆಮೇಲೆ ಒಂದು ನೋಡಿ ಅರ್ಧ ಹೋಳಿನಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ ನೋಡಿ. ಅರ್ಧ ಹೋಳು ಸಾಕು ಒಂದು ಹೋಳಿಗೆ. ಆಮೇಲೆ ನಾನು ತೆಂಗಿನ ತುರಿ ಮತ್ತು ಏಲಕ್ಕಿ ಹಾಕಿ ಒಂದು 2 ಸಲ ರುಬ್ಬಿದ್ದೇನೆ ನೋಡಿ. ಅದನ್ನು ಸ್ಟವಲ್ಲಿ ಪಾತ್ರೆಗೆ ಬೆಲ್ಲ ಹಾಕಬೇಕು. ಬೆಲ್ಲ ಸ್ವಲ್ಪ ಬಿಸಿ ಆದಮೇಲೆ ಅಷ್ಟೇ ಸಾಕು. ಅದರ ಒಟ್ಟಿಗೆ ತೆಂಗಿನ ತುರಿ ಕೂಡ ಹಾಕ್ಕೊಂಡ್ರೆ ಆಯಿತು. ತೆಂಗಿನ ತುರಿ ಕೂಡ ಹಾಕೋತಾ ಇದ್ದೇನೆ ನಾನು. ಇದು ಮಿಕ್ಸ್ ಆಗಬೇಕು ಚೆನ್ನಾಗಿ. ಹಲಸಿನ ಬೀಜ ಸ್ವಲ್ಪ ತರಿಯಾಗಿ ಹುಡಿಯಾದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಆದರೂ ಪರವಾಗಿಲ್ಲ. ನಂದು ಸ್ವಲ್ಪ ಅದು ನೀರಿನ ಅಂಶ ಇತ್ತು, ಅದರಿಂದ ಸ್ವಲ್ಪ ಗಟ್ಟಿಯಾಗಿ ಕಾಣಿಸ್ತಾ ಇದೆ. ಆದರೆ ಉಂಡೆ ಕಟ್ಟೋದಕ್ಕೆ ಆಗಿದೆ, ಅದರಿಂದ ಉಂಡೆ ಕಟ್ಟೋದಕ್ಕೆ ಬಂದರೆ ಆಯಿತು ನೋಡಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಯಿತು ನೋಡಿ. ಇವಾಗ ನಾವು ಗ್ರೈಂಡ್ ಮಾಡಿದ್ದೇವೆಲ್ಲ ಹಲಸಿನ ಬೀಜ, ಅದನ್ನು ಕೂಡ ಹಾಕ್ಕೋಬೇಕು. ಪೌಡ್ರ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಆದರೆ ಇದು ನಂದು ಸ್ವಲ್ಪ ಅದೇ ನಾನು ಹೇಳಿದ್ನಲ್ಲ, ಸ್ವಲ್ಪ ನೀರಿತ್ತು ಅಂತ, ನೀರಿನ ಪಸೆ ಎಲ್ಲ ಹೋಗಬೇಕು. ನಾನು ಸ್ವಲ್ಪ ಅವಸರ ಮಾಡಿದ್ದೆ, ಸ್ವಲ್ಪ ಬೇಗ ಮಾಡುವಂತ ಮಾಡಿದ್ದು. ಇದು ಸಾಕು, ಅಂದರೆ ಅಂಟು ಬರುವ ಅಗತ್ಯ ಇಲ್ಲ. ಅದು ಪೂರ್ತಿ ಕರಗಿ ಅದು ಬೆಲ್ಲದೊಟ್ಟಿಗೆ ಮಿಕ್ಸ್ ಆದರೆ ಸಾಕು. ಇವಾಗ ನಾವು ಹಲಸಿನ ಬೀಜ ಹುಡಿಯನ್ನು ಕೂಡ ಹಾಕೋಬೇಕು. ಇದು ಸ್ವಲ್ಪ ನೋಡಿ ಗಟ್ಟಿಯಾಗಿದೆ. ಆದರೆ ಅದು ಸ್ವಲ್ಪ ಬೇಗನೆ ಆಯಿತು, ಅದರಿಂದ ಏನು ತೊಂದರೆ ಇಲ್ಲ, ಹೀಗೆ ಮಾಡ್ಬೋದು. ಯಾಕಂದರೆ ಆಲ್ರೆಡಿ ಅದು ಬೆಂದಿದೆ ಅಲ್ಲ, ಇನ್ನೊಮ್ಮೆ ಅದರಲ್ಲಿ ಬೇಯೋ ಅಗತ್ಯ ಇಲ್ಲ. ಅದು ಬೆಲ್ಲ ಮತ್ತು ತೆಂಗಿನಕಾಯಿ ಒಟ್ಟಿಗೆ ಮಿಕ್ಸ್ ಆದರೆ ಸಾಕು ನೋಡಿ. ಮಿಕ್ಸ್ ಆಗ್ತಾ ಬಂತು, ಅದು ಗೊತ್ತಾಗುತ್ತೆ ನಮಗೆ ಸ್ವಲ್ಪ ಗಟ್ಟಿ ಆದರೆ. ಆಮೇಲೆ ನಮಗೆ ಉಂಡೆ ಕಟ್ಟಲಿಕ್ಕೆ ಆದರೆ ಆಯಿತು ಅಷ್ಟೇ ನೋಡಿ, ಗಟ್ಟಿ ಆಯಿತು. ನಾವು ಹಲಸಿನ ಬೀಜ ತಗೊಳ್ಳುವಾಗ ಈ ಕಟ್ಟಾದದ್ದೆಲ್ಲ ತೊಗೋಬಾರ್ದು. ಕಟ್ಟಾದದ್ದೆಲ್ಲ ತಗೊಂಡ್ರೆ ಅದರೊಳಗಡೆ ಎಲ್ಲ ನೀರು ಹೋಗುತ್ತಲ್ಲ, ನೀರು ಹೋದಾಗೆ ಸ್ವಲ್ಪ ಅದು ಗಟ್ಟಿಯಾಗುತ್ತೆ ನೋಡಿ. ಉಂಡೆ ಕಟ್ಟಿ ಆಯಿತು ನಮ್ಮದು. ಇದು ಉಂಡೆ ಕಟ್ಟಿ ಆದಮೇಲೆ ನಾವು ಅಕ್ಕಿ ಇದೆಯಲ್ಲ, ಅಕ್ಕಿಯನ್ನು ನಾವು ಇವಾಗ ಒಂದು 2-2.5 ಗಂಟೆ ಆಯಿತು. ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಉಪ್ಪು ಕೂಡ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಎಷ್ಟು ನೈಸ್ ಅಂದರೆ ನಾವು ನೀರು ದೋಸೆಗೆಲ್ಲ ಮಾಡ್ತೀವಲ್ಲ, ಅದಕ್ಕಿಂತಲೂ ನೈಸ್ ಇರಬೇಕು. ಅದು ಕೈಯಲ್ಲಿ ನಮಗೆ ನೋಡಿ ಗಟ್ಟಿ ಸಿಗಬಾರ್ದು, ನಯವಾಗಿ ಮಾಡಬೇಕು. ಇದು ಹಾಗೆ ಆಗಿದೆ. ಹಾಗೆ ಸ್ವಲ್ಪ ನೀರು ಜಾಸ್ತಿ ಹಾಕೋಬಾರ್ದು, ಹಾಗೆ ನೀರು ಕಡಿಮೆ ಕೂಡ ಹಾಕೋಬಾರ್ದು. ಇವಾಗ ಎಣ್ಣೆ ಬಿಸಿ ಆಗೋದಕ್ಕೆ ಇಡಬೇಕು. ನಾನು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಇದಾಗಬೇಕು, ಬಿಸಿ ಆಗಬೇಕು. ಇವಾಗ ನಾವು ಒಂದೊಂದೇ ಉಂಡೆಯನ್ನು ಇದರಲ್ಲಿ ಹಿಟ್ಟಲ್ಲಿ ಅದ್ದಿ ಆಮೇಲೆ ಬಿಡೋದು ಅಷ್ಟೇ. ಆಮೇಲೆ 2 ಬದಿಯನ್ನು ಕಾಯಿಸಿ ತೆಗಿಯೋದು, ಅಂದರೆ ಅದು ಬ್ರೌನ್ ಶೇಪಲ್ಲಿ ಬಂದರೆ ಆಯಿತು. ನಾನಿವಾಗ ಇದಕ್ಕೆ ನೋಡಿ ಬಿಳಿಯೇ ಕಾಣಿಸ್ತಾ ಉಂಟಲ್ಲ, ನಾವು ಅದಕ್ಕೆ ಮತ್ತೆ ಅರಿಶಿನ ಹಾಕ್ತೇವೆ, ಅಂದರೆ ಒಂಥರ ಕಲರ್ ಬರೋದಕ್ಕೋಸ್ಕರ ಅಷ್ಟೇ. ಅಂದರೆ ಬಿಳಿ ಆದರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಅಲ್ಲ, ಅದಕ್ಕೋಸ್ಕರ ನಾನು ಫಸ್ಟ್ ರೌಂಡಲ್ಲಿ ಬಿಳಿಯಾಗಿ ಮಾಡಿದೆ, ನಿಮಗೆ ತೋರಿಸೋದಕ್ಕಷ್ಟೇ ನೋಡಿ. ಬಿಳಿ ಉಂಟು, ಅದು ಅಷ್ಟು ಚೆನ್ನಾಗಿ ಸಾಟು ಥರ ಕಾಣಿಸ್ತಾ ಇದೆಯಲ್ಲ. ಸ್ವಲ್ಪ ಅರಶಿನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ನೀವು ಕಲರ್ ಪುಡಿಯೆಲ್ಲ ಹಾಕೋದು ಬೇಡ, ಅರಶಿನ ಹಾಕಿದ್ರೇ ಸಾಕು ನೋಡಿ. ಆಮೇಲೆ 2 ಬದಿ ಕಾಯಿಸಿ ತೆಗೆದ್ರೆ ಆಯಿತು. ಅಂದರೆ ಅದು ಒಳಗೆಲ್ಲ ಬೇಯುವ ಅಗತ್ಯ ಇಲ್ಲ, ಆಲ್ರೆಡಿ ಬೆಂದಿದೆ ಅಲ್ಲ. ಹಾಗೆ ಹೊರಗಿನ ಕೋಟ್ ಮಾತ್ರ ಬೆಂದರೆ ಸಾಕು. ನಮ್ಮದು ಹಲಸಿನ ಬೀಜದ ಸುಕ್ಕನುಂಡೆ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಮಾಡಿ ನೋಡಿ. ಯಾಕಂದರೆ ಈಗ ಹಲಸಿನ ಸೀಸನ್ ಅಲ್ವ, ಎಲ್ಲರೂ ಮಾಡ್ತಾರೆ, ಹಳ್ಳಿಯಲ್ಲೆಲ್ಲ ಜಾಸ್ತಿ. ಹಾಗೆ ಪೇಟೆಯಲ್ಲಿ ಕೂಡ ಹಲಸು ಎಲ್ಲ ಬಂದಿದೆ. ಅದರಿಂದ ನೀವು ಹಲಸಿನ ಬೀಜ ಬಿಸಾಕಬೇಡಿ, ಈ ಥರ ಎಲ್ಲ ಮಾಡಿ ತಿನ್ಬೋದು. ಇದರದ್ದು ಲಡ್ಡು ಕೂಡ ಮಾಡ್ತಾರೆ. ಲಡ್ಡು ಕೂಡ ತುಂಬ ಈಸಿ, ಇದೇ ಥರ ಮಾಡ್ಬೋದು, ಸ್ವಲ್ಪ ತುಪ್ಪ ಎಲ್ಲ ಹಾಕಿಬಿಟ್ಟು. ಹಾಗೆ ನೀವು ಸುಕ್ಕನುಂಡೆ ತಿಂದಿದ್ದೀರಾ ಅಂತ ಹೇಳಿ. ಹಳ್ಳಿಯವರಾದರೆ ತಿಂದಿರ್ತೀರಿ, ಯಾಕಂದರೆ ಗೊತ್ತಿರುತ್ತೆ ಕೆಲವರಿಗೆ. ಇನ್ನು ಕೆಲವರಿಗೆ ಗೊತ್ತಿರೋದಿಲ್ಲ ಹೀಗೆ ಮಾಡ್ತಾರೆ ಅಂತ. ಸುಕ್ಕನುಂಡೆ ಸೂಪರಾಗಿ ಬಂದಿದೆ ನೋಡಿ.